ಗಾಯ್ಸ್ ಒಳಗಡೆ ನೋಡಿ ಲೇಟ್ ಆಗಿದ್ದೀವಿ. ಕಪಾಲಿ ಅವರು ಮೆರಿಟ್ ಅಲ್ಲಿ ಬಂದವರಮ್ಮ. ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾವು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಂಗಳೂರಿಂದ. ಸ್ವಲ್ಪ ಒಂದು ಲಗೇಜದು ಕೊಡಬೇಕಾಗಿತ್ತು ನಮ್ಮ ಅಕ್ಕನ ಹತ್ರ. ಅದಕ್ಕೆ ನಾನು ನಮ್ಮ ಅಣ್ಣ ಇಬ್ಬರು ಬಂದಿದ್ದೀವಿ ಕೆಳಗಡೆ. ಅಲ್ಲಿ ವೇಟ್ ಮಾಡು ಅಂತ ಹೇಳಿದ್ದಾರೆ, ಕೊಟ್ಬಿಟ್ಟು ಹೋಗೋಣ ಬನ್ನಿ. ಗೈಸ್ ಬೆಂಗಳೂರಿಗೆ ಬಂದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ 7 ಗಂಟೆ ಆಗ್ಬಿಡ್ತು ಆಗಲೇ. ನಾವು ಎಲ್ಲಿಂದ ಯಶವಂತಪುರದಿಂದ ಇಲ್ಲಿ ಈ ಕಡೆ ಬರೋಕ್ಕೆ 7 ಗಂಟೆ ಆಗೋಯ್ತು ಆಗಲೇ. 2 ಗಂಟೆ ಟೈಮು ಒಂಥರ ರನ್ನಿಂಗು, ಏನದು ರನ್ನಿಂಗ್ ರೇಸ್ ಮಾಡುತ್ತೆ ಗೈಸ್, ಇಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಈಗ ಹೋಗ್ಬೇಕು ಬನ್ನಿ. ಹಾಯ್ ಗುಡ್ ಮಾರ್ನಿಂಗ್. ಬನ್ನಿ ಗೈಸ್, ಓಕೆ ಹೋಗ್ಬೇಕಿತ್ತು. ಹಾಂ ಅಲ್ಲಿ ಬಿಡಲ್ಲ. ಅದು ಫೈನಲಿ ಮೆಜೆಸ್ಟಿಕ್ ಬಂದಿದ್ದೀವಿ. ಬ್ಯಾಗ್ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ಹೋಗೋದೀವಿ. ಗೈಸ್ ಫೈನಲಿ ರೆಡಿಯಾಗಿ ತಿಂಡಿ ಮಾಡೋಕ್ಕೆ ಹೊರಟಿದ್ದೀವಿ. ಬನ್ನಿ ತಿಂಡಿ ಮಾಡಿಕೊಂಡು ಬೇಗ ಹೊರಡ್ಬೇಕು. ಗೈಸ್ ಫೈನಲಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ. ಈಗ ಹೋಗ್ತಾ ಇದೀವಿ ಥಿಯೇಟ್ರಿಗೆ. ಸೋ ಎಕ್ಸೈಟೆಡ್, ಫುಲ್ಲಿ ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಇನ್ನೂ ಟೈಮ್ 10 ಗಂಟೆ, ಇಲ್ಲೇ 10:30 ಇರೋದು, ಇಲ್ಲೇ 10 ಗಂಟೆ ಆಗೋಯ್ತು. ನಮ್ಮಣ್ಣ ಅಲ್ಲಿ ಮುಂದ್ಗಡೆ ಹೋಗ್ತಾ ಇದ್ದಾನೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ಕಪಾಲಿ. ವಾರ ಎಷ್ಟೇ ನೋಡ್ಕೊಂಡು ತಿಂದರೂ ಗಲೀಜಾಗೇ ಬಿಡುತ್ತದೆ ಸರ್. ಅಲ್ಲಿ ಅವರು ಸಾಂಗ್ ಇದೆಯಲ್ಲ, ಒಂದು ಮಾತಲ್ಲೇ 100 ಹೇಳಲೇ, ಅವ್ರು ಬಂದಿದ್ದಾರೆ. ಫೈನಲಿ ಎಂಟ್ರ್ ಆಗಿದ್ದೀವಿ ಅವರಲ್ಲಿ. ನಮ್ಮನ್ನ ನಾನು ಹೋಗ್ತಾ ಇದ್ದೀವಿ. ಮೂವಿ ರಿವ್ಯೂ ಕೇಳ್ತಾ ಇದ್ದಾರೆ. ಗೈಸ್ ಎಲ್ಲಿ ನೋಡಿದ್ರು ಸಾಕು ಸಿಗದೆ ಅಲ್ಲ. ನೋಡಿ ಹಾಂ ಹೆಂಗಿರುತ್ತೆ ನಮಗೆ ಗೊತ್ತಿಲ್ಲ ಗೈಸ್. 3rd ಫ್ಲೋರಿಗೆ ಎಷ್ಟು ಎಕ್ಸೈಟ್ ಇದೀ? ಹಾಂ ಮೂವಿ ಫುಲ್ ಹೈಪ್ ಐತೆ. ಹಾಂ ನೋಡಿದಾದ್ಮೇಲೆ ಹಾಂ ಫುಲ್ ಫುಲ್ ಎಕ್ಸೈಟ್ ಆಗಿದೆ ಗೈಸ್. ರಶ್ ನೋಡಿ ಗೈಸ್, ರಶ್ಶು ಅಯ್ಯಪ್ಪ. ಇಲ್ಲ ಇನ್ನು ಮ್ಯಾಗ್ ಇನ್ನು ಮ್ಯಾಗ್ ಗೈಸ್. ಒಳಗಡೆ ಬಿಡೋಕ್ಕೆ ಯಾವ ಥರ ಗೈಸ್ ಒಳಗಡೆ ನೋಡಿ ಯಾವ ರೀತಿ ಇರೋದು. ನನಗೆ ಫೈನಲಿ ಎಂಟರ್ ಆಗಿದ್ದೀವಿ ಒಳಗಡೆ. ಸ್ಕ್ರೀನ್ ನಂಬರ್ 1, 3rd ಫ್ಲೋರ್. ಗಾಯ್ಸ್ ಒಳಗಡೆ ನೋಡಿ ಗಾಯ್ಸ್, ಅಯ್ಯಪ್ಪೋ ಬೇರೆ ಲೆವೆಲ್ ಇದೆ ಇದು ಒಳಗಡೆ. ಇಲ್ಲಿ ನೋಡಿ ಅರಮನೆಗೆ ಬಂದಂಗೆ. ಸ್ಕ್ರೀನ್ ನಂಬರ್ 1 ಇಲ್ಲೇ ಗೈಸ್.
Finally, we are entering the screen number 1, guys. Screen number 1 ಆಯ್ತು. Guys, ನೋಡಿ. ಸೊ ಗೈಸ್ ಫೈನಲಿ ಮೂವಿ ಎಲ್ಲ ನೋಡ್ಕೊಂಬಂದು ಈಗ ತಾನೇ ಫ್ರೆಶಪ್ ಆಗಿ ಬ್ರಷ್ ಚೇಂಜ್ ನೋಡ್ಕೊಂಡು ಮತ್ತು ಈಗ ಟ್ರೈನ್ ಬರ್ತಾಯಿದೆ 6:30ಗೆ ಟ್ರೈನ್ ಇರೋ ನಮ್ಮದು. ಅದಕ್ಕೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ವಾಪಸ್ ಹೋಗೋದು. ಮೂವಿ ಮಾತ್ರ ಬೇರೆ ಲೆವೆಲ್ ಇದೆ guys. ನನಗೆ ಸ್ವಲ್ಪ ಮೊನ್ನೆಯಿಂದ ನಿದ್ದೆ ಇಲ್ಲ, ಅದಕ್ಕೆ ಎನರ್ಜಿನೇ ಇಲ್ಲ ನನಗೆ. ಈಗ ನನಗೆ ನಿದ್ದೆ ಮಾಡಿಲ್ಲ ಅಂದರೆ ನನಗೆ ಎನರ್ಜಿನೇ ಬರೋಲ್ಲ. ಈಗ 2 ದಿವಸದಿಂದ ನಿದ್ದೆನೇ ಇಲ್ಲ. ಇವತ್ತಂತೂ ಬರೀ 4 ಅವರ್ ಅಷ್ಟೇ ನಿದ್ದೆ ಮಾಡಿದ್ದೀನಿ. ಫುಲ್ಲು ಸುಸ್ತಾಗ್ತಾಯಿದೆ. ಯಾವಾಗ ಮಲ್ಕೋತೀನೋ ಅಂತ ಕಾಯ್ತಾಯಿದ್ದೀನಿ. ಇನ್ನೊಂದು ಗಂಟೆ ಇದೆ ಟ್ರೈನ್ ಬರೋಕ್ಕೆ. ಇಲ್ಲೇ ಹೊರಗಡೆ ವೇಟ್ ಮಾಡ್ತಾಯಿದ್ದೀನಿ. ಮೂವಿ ಮಾತ್ರ ಬೇರೆ ಲೆವೆಲ್. ಅದು ಕತೆ ಏನು ಅಂತ ನನಗೆ ಅರ್ಥ ಆಗಿದ್ದೇನೆಂದರೆ, ಅದರಲ್ಲಿ ನಾವು ಮಾಡಿದ ತಪ್ಪನ್ನ ನಾವೇ ಅನುಭವಿಸ್ಬೇಕು. ಮತ್ತು ನಾವು ಮಾಡಿದ ತಪ್ಪಲ್ಲಿ ನಾವೇ ಸಿಕ್ಕಾಕೋತೀವಿ. ಅದೊಂಥರ ಲೂಪ್ ಹೋಲ್ ಇದ್ದಂಗೆ. ಮತ್ತು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಕಣ್ಮುಂದೆನೇ ಇರುತ್ತೆ. ಚಾಯ್ಸ್ ಮಾಡೋದು ನಮಗೆ ಬಿಟ್ಟಿದ್ದು. ಇದನ್ನಂತೂ ನನಗೆ ಇಷ್ಟಂತೂ ಅರ್ಥ ಆಗಿದೆ. ಒಂಥರ ಲೂಪ್ ಹೋಲ್ ಇರುತ್ತೆ, ಅದರಲ್ಲಿ ನೀವು ಸಿಕ್ಕಾಕೋತೀರ. ನೀವು ಮಾಡಿದ್ದು ನೀವೇ ಜವಾಬ್ದಾರಿ ಅಂತ ನನಗೆ ಅನಿಸೋ ಮಟ್ಟಿಗೆ ನನಗೆ ಅನಿಸಿರುತ್ತೆ. ನಿಮಗೆ ಹೆಂಗೆ ಅನಿಸಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಟ್ರೈನ್ ಬರುತ್ತೆ, ಇನ್ನೊಂದು ಗಂಟೆಯಲ್ಲಿ ಹೋಗುತ್ತೆ.